ಈಗ ನೋಡು ಗೊತ್ತದ ವಿಷಯ ಗೊತ್ತದ. ಈಗ KDP ಮೀಟಿಂಗ್ನಾಗ ಡಿಸ್ಕಸ್ ಮಾಡತ್ತೀವಿ. ಅದು ಏನೈತಿ ನನ್ನ ಪ್ರಕಾರ ಅದು ಲೀಸ್ ಲ್ಯಾಂಡ್ ಸರ್ಕಾರದಿಂದ. ಅದು ಕೇಳು ಹೇಳತ್ತೀನಿ, ಪರವಾಗಿ ಹೇಳ್ತೀನಿ. ಸರ್ಕಾರದಿಂದ ಇವತ್ತು ದಿವಸ ಅದು ಲೀಸ್ ಆಗಿದ್ದು ಲ್ಯಾಂಡು ಏನ್ರಿ. ಲೀಸ್ ಇದ್ದವರು ಸಬ್ ಲೀಸ್ ಅಂತೂ ನಾವು ಅಂತ ಮಾಡಕ್ಕೆ ಬರೋದು. ಯಾಕೆ ನಾವೇ ನಮ್ಮದೇ ಅದು ಅಲ್ಲ. ಅದು ಇದು ನಮ್ದು AVS ಸಮಿತಿ ನಮ್ದು ಐತಿ. AVS ಸಮಿತಿಗೆ ನಮಗೆ ಸರ್ಕಾರ ಲೀಸ್ ಕೊಟ್ಟೈತಿ. ಹಿಂದಿನ ನಾವು ಅಂದರೆ ಹಿಂದಿನ ನಾವು ತೊಗೊಂಡಿವ ಸರ್. ನಮಗೆ ಲೀಸ್ ಕೊಟ್ಬಿಟ್ಟು ನಾವು ಸಬ್ ಲೀಸ್ ಕೊಟ್ಟರೆ ಅದು ಕಾಂಟ್ರಾಕ್ಟ್ ಏನು ಸಬ್ ಲೀಸ್ ಕಾಂಟ್ರಾಕ್ಟ್ ಏನಿರ್ತದಲ್ಲ ಸಬ್ ಲೀಸ್ ಮಾಡಬಾರ್ದು ಅಂತೇಳಿ ಅದಕ್ಕೆ ಕಂಡೀಷನ್ ಇರ್ತೈತಿ. ಸಬ್ ಲೀಸ್ ಮಾಡಿದ್ರೆ ಅದು ವೈಲೇಷನ್ ಆಗುತ್ತೆ. ಕಂಡೀಷನ್ದು ವೈಲೇಷನ್ ಆದರೆ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಏನ್ರಿ. ಅದಕ್ಕೆ ನಾವು ಏನು ಮಾಡ್ಬೇಕಾಗ್ತದೆ, ಇದನ್ನು ಹೀಗೆಲ್ಲ ಇತ್ತು ಅಂತ ಹಾಕಿ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಈ ಕಡೆ ಸರ್ ನಾವು ಅಲ್ಲಲ್ಲ, ನಾವು ಮಾಲಕಲ್ಲ. ನಾವು ಮಾಲಕಿದ್ರೆ ನಾವು ಕೊಟ್ಬಿಡ್ತಿದ್ದೆ ಎಷ್ಟೊತ್ತನ ಏನ. ಅದಕ್ಕೆ ಸರ್ಕಾರಕ್ಕೆ ಬರೋದು ಅದಕ್ಕೆ ಹಿಂಗೆ ಇದು ಮಾಡಿದ್ರೆ ನಡೆಯಂಗಿಲ್ಲ. ಉಪಯೋಗ ಏನು ಸುಮ್ಮನೆ ನಾಟಕ ಮಾಡೋದು ಆಕೈತಿ. ನೀವು ಜೆಂಡಾ ಹಾಕಿದ್ರು ನಾವು ಏನು ಹೇಳಿ ಹೋಗೋದಾಗುತ್ತೆ. ಅದಕ್ಕಾದ್ರೂ ಸರ್ಕಾರಕ್ಕೆ ಇಶ್ಯೂ ಮಾತಾಡ್ತೀನಿ. ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿಂದ ಹಿಂಗೆ ಇದೆ, ಹಿಂಗೆ ಲೀಸ್ ಲೀಸ್ ಇದೆ. ಅವರು ನಾವೊಂದು NOC ಕೊಡ್ತೀವಿ. BED ಇನ್ನೊಂದು NOC ಕೊಟ್ಟು ನಮಗೆ ಬೇರೆ ಇಲ್ಲ. ಆದ್ರೆ ನಾವು ಲೀಸ್ ಅದೀವಿ, ಸಬ್ ಲೀಸ್ ಮಾಡಬಾರ್ದು ಅಂತ ನಮ್ಮ ಕಂಡೀಷನ್ ಇದೆ. ಅದಕ್ಕೆ ನೀವು ಅದಕ್ಕೆ ನಾವು NOC ಕೊಡ್ತೀವಿ. ನಾವು NOC ಕೊಟ್ಟರೆ DC ಅವರು ಸರ್ಕಾರ ಬರೀತಾರೆ. ಐ ಥಿಂಕ್ RC ಥ್ರೂ ಹೋಗ್ಬೇಕಾಗತ್ತದ. RC ಥ್ರೂ ಹೋಗ್ಬೇಕಾಗೈತಿ. RC ಥ್ರೂ ಕಳಿಸಿ ಅದನ್ನ ಸ್ವಲ್ಪ ಇದು ಮಾಡ್ತದ. ಆ ಪ್ರಯತ್ನ ಮಾಡ್ತೀನಿ. ಈಗ ಮೀಟಿಂಗ್ KDP ಆಗ ಓಪನ್ ಡಿಸ್ಕಸ್ ಮಾಡ್ತೀನಿ. ಆಯ್ತಾ? ಅಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಸರ್. ಒಂದು ನಿಮಿಷ ಅಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಸರ್. ನಾವು ಜಿಲ್ಲಾಡಳಿತಕ್ಕೆ ಅತಿಕ್ರಮಣ ತೆರವು ಮಾಡ್ಬೇಕು ಸರ್. ಅತಿಕ್ರಮಣ ಮಾಡಿದ್ದಾರೆ ಸರ್. ದಲಿತರಿಗೆ ಅನ್ಯಾಯ ಆಗ್ತಿದೆ ಸರ್. ದಲಿತರಂತಲ್ಲ, ಇಲ್ಲಿ ಯಾರೇನು ಕೂಡ ಈಗ ಲೀಸ್ ನನಗೆ ಗೊತ್ತಿದ್ದ ಪ್ರಕಾರ ಲೀಸ್ ಏನೈತಲ್ಲ, ಈಗ ಆಯುರ್ವೇದಿಕ್ ಕಾಲೇಜು ಹಿಂದೆ ಒಂದು ಬೇರೆ ಮ್ಯಾನೇಜ್ಮೆಂಟ್ ಇರ್ತದೆ. ಆಯುರ್ವೇದಿಕ್ ವಿದ್ಯಾಲಯ ಇರ್ಬೋದು. ನಾವು ಬಂದು ಅದು ಬಂದಾಗುವ ಸಂದರ್ಭ ನಾವು BED ಇಂದ ನಡೆಸ್ತಾರೆ ಹಿರಿಯರು ಬಂದು ಹೇಳ್ಮೇಲೆ ನಾವು ಅದನ್ನು ನಡ್ಸಕ್ಕಂತೂ ಇದು ಮಾಡತ್ತಿದ್ದೀವಿ. ಈಗ ಅಲ್ಲೇನಂದ್ರೆ ನಾವು ಅಂತೂ ಅದಕ್ಕೆ ಏನು ಮಾಡಕ್ಕೆ ಬರಲ್ಲ. ನಾವು ಸರ್ಕಾರಕ್ಕೆ ಬರೀಬೇಕು. ನಮ್ದಲ್ಲ ಅದ. ನಾವು ಲೀಸ್ ಮ್ಯಾಗಿದ್ದೀವಿ. ನಾವು ಲೀಸ್ ಮ್ಯಾಗಿದ್ದಾಗ ನಮಗೆ ಲೀಸ್ ಕಂಡೀಷನ್ ಇರ್ತೈತಿ ಏನ್ರಿ. ನೀವು ಯಾರಿಗೂ ಸಬ್ ಲೀಸ್ ಮಾಡಬಾರ್ದು. ಸಬ್ ಲೀಸ್ ಮಾಡಿದ್ರೆ ನಿಮ್ಮ ಲೀಸನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಆಟೋಮೆಟಿಕ್ ಇರ್ತದೆ. ಎಲ್ಲ ಇದು ಒಂದೇ ಕೇಸ್ನಾಗಲ್ಲ, ಎಲ್ಲನೂ ಕೂಡ. ಅದಕ್ಕೆ ನಾನು ಈಗ ಸರ್ಕಾರಕ್ಕೆ ವರ್ಷಿಸೋ ಜೊತೆಗೆ ಈಗ ಅಲ್ಲಿವರೆಗೆ ಜಿಲ್ಲಾಧಿಕಾರಿ ಹೇಳ್ತೀನಿ ಅದನ್ನ ಯಥಾಸ್ಥಿತಿಯನ್ನು ಯಾರು ಹೇಳ್ರಿ 25 ದಿವಸ ಆಯಿತು. 25 ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ಮಾಡಿದೆ. ಆಮೇಲೆ ಲೋಕಲ್ MLA ಶಾಸಕರು ಕೂಡ ಅವರು ಅದನ್ನು ಚಕಾರ ಎತ್ತಿದಲ್ಲ. ಅವ್ರ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಇದು ಇದೆ ಸರ್. ವರ್ತನೆಗೆ ಅಲ್ಲ ಸರ್. ಅದನ್ನೇ ನಾನು ಇವ್ರಿಗೆ ಹೇಳ್ತಾ ಇದ್ದೇನೆ. ಅವ್ರ ಆಫೀಸ್ ಮುಂದೆ ಧರಣಿ ಹೊಡ್ರಿ ಅಂತ ಹೇಳಿದ್ದೇನೆ ಸರ್. ಇವರೆಲ್ಲರಿಗೂ ನಿಮ್ಮ ನಾನು ಈಗ ನನ್ನಿಂದ ಆಗ್ಬೇಕಾಗಿದ್ದೆ ಎರಡು ಕೆಲಸ. ಈ ಕಡೆ BED ಸಂಸ್ಥೆ ಅಧ್ಯಕ್ಷ ಆಗಿದ್ದು ಕೂಡ ಅದನ್ನು ಹೇಳ್ತಾ ಇದ್ದಂಗೆ ನಾವು NOC ಕೊಡಕ್ಕೆ ತಯಾರಿದ್ದೀವಿ. ನಮ್ಮದಲ್ಲ. ನಿನ್ನ ಹಾಕ್ತಿದ್ರೆ ನಾ ಯಾರು? ನಿನ್ನ ಆಸ್ತಿ ನಮ್ಮ ಮತ್ತೊಬ್ರು ಕೊಡ್ತಂದ್ರೆ ನಾ ಕೊಡೋನು. ಸರ್ಕಾರ ಆಸ್ತಿ ನಾನು ಕೊಡಕ್ಕೆ ನಾನು ಬರೋದಿಲ್ಲ ಕಂಡೀಷನ್ ಆಗಿ. ಅದಕ್ಕೆ ನಾನು NOC ಕೊಡಕ್ಕೆ ನಾವು ತಯಾರಿದ್ದೀವಿ. ಹಿಂಗೆಲ್ಲ ಇದೆ ಅಂತ ಕೊಡ್ತೀವಿ. ಕೇಳಪ್ಪ ಲೀಗಲ್ ಕೇಳಬೇಕಾಗ್ತದೆ. ಅದು ಕೊಟ್ಟು ತದನಂತರ ಸರ್ ಕಿಶೋರ್ ಅವರು BED ಅವರು ಅವ್ರಿಗೆ ಲೀಸ್ ಇದ್ದರೂ ಕೂಡ ಅವರು ಆಕ್ಷೇಪಣೆ ಇಲ್ಲ, ಇದನ್ನು ಇದು ಮಾಡಿ ಬಗೆಹರಿಸಲಿಕ್ಕೆ ಅಂತೇಳಿ ಅವ್ರು ಕಿಶೋರ್ ಪ್ರಪೋಸಲ್ ಕಳ್ಸ ಹಾಕ್ತೀನಿ. ಆ ಪ್ರಪೋಸಲ್ ಕಳ್ಸ ಖರ್ಚು ಯಾಕೆ ಪದ್ಧತಿ ಬಿಟ್ಟರೆ ಏನೋ ಸುಳ್ಳು ಹೇಳೋದ್ರೆ ಅದು ನಾಟಕ ಆಗ್ತದೆ. ಅದು ಗೊತ್ತಿದೆ ನಿನಗೆ ಏನಂದ್ರೆ. ಅದಕ್ಕೆ ಅದನ್ನು ಮಾಡಿಸ್ತೀನಿ ಅಂತ ಈಗ ಡಿಸ್ಕಷನ್ ಮಾಡ್ತೀನಿ. ಅದನ್ನ ನೋಡ್ಕೊಂಡು ಲೀಗಲ್ ಫ್ರೇಮ್ವರ್ಕ್ನಾಗ ಏನು ಬರ್ತದೆ ಏನ್ರಿ. ಸರ್ಕಾರ ಬರಲೇಬೇಕಾಗ್ತದೆ. ಲೀಸ್ ಪ್ರಾಪರ್ಟಿ BED ಇದ್ದರೆ ಕೇಳಿದ್ರೆ ನಾನೇ ಬಂದು ತೊಗೊಂಡೋಗ್ರ ಬರ್ತಿದ್ದೆ. ಇವ್ರು ಕೊಡಲಿಲ್ಲ. ಈಗ ಹಾಮಲಾಲ್ ದೇವಸ್ಥಾನ ಕೊಡಲಿಲ್ಲ, ನಾನು ಕೊಟ್ಟಿದ್ದೆ. ಮತ್ತೆ ಈಗ ಕೊಟ್ಟು ಹೋಗ್ಬಿಡ್ತಿದ್ದೆ ನಾನು. ಸರ್ ಜಿಲ್ಲಾಧಿಕಾರಿಗಳು ನಮಗೆ ಸುಳ್ಳು ಭರವಸೆ ನೀಡಿ ಸರ್. ಆ ಜಾಗದ ಸಮೀಕ್ಷೆ ಆಗಿದೆ ಸರ್. ಅದು ಲೀಸ್ ಜಾಗ ಅಂತ ಸರ್ಕಾರಿ ಪ್ರಾಪರ್ಟಿ ಸರ್. ಆದರೆ ಆ ಸರ್ಕಾರಿ ಜಾಗೆಯಲ್ಲಿ ಅತಿಕ್ರಮಣ ಆದರೂ ಸಹ ಸರ್ ಜಿಲ್ಲಾಡಳಿತ ಅತಿಕ್ರಮಣ ತೆರವು ಮಾಡ್ತಾ ಇಲ್ಲ ಸರ್. ಅಲ್ಲಿ ಗೋಡೆಯನ್ನು ಹಾಕಿದ್ದಾರೆ ಸರ್. ದಲಿತರಿಗೆ ಮೋಸ ಆಗ್ತಿದೆ. ಅದು ಅತಿಕ್ರಮಣ ಬಗ್ಗೆ ಮಾತಾಡ್ತೀನಿ. ಅತಿಕ್ರಮಣ ಅಂದ್ರೆ ಅತಿಕ್ರಮಣ ತೆಗಿಸ್ಬೋದು. ಅತಿಕ್ರಮಣ ತೆಗಿಸ ನಿಮಗೆ ಬರೋದಲ್ಲ. ಲೀಸ್ ಪ್ರಾಪರ್ಟಿ ಉಳಿದ ಸರ್ಕಾರದ ಬಸವ ಅಂಬೇಡ್ಕರ್ ಅನುಯಾಯಿಗಳಾದ ತಾವು ನಮ್ಮ ದಲಿತರಿಗೆ ಸಹಾಯ ಮಾಡಿ ಸರ್. ರಾಜ್ಯಪಾಲರಿಗೆ ನಾವು ರಕ್ತದಲ್ಲಿ ಪತ್ರ ಬರೆದಿದ್ದೇವೆ ಸರ್. ರಾಜ್ಯಪಾಲರ ರಕ್ತದಲ್ಲಿ ಇದು ಸರಿ ಆಯ್ತು. ಇದನ್ನ ಇದು ಅನ್ನೋದಲ್ಲ ಈಗಾಗಲೇ ವಕಫ್ ಇಲಾಖೆ ಜಿಲ್ಲಾಡಳಿತದ ಮೇಲೆ ಸುಳ್ಳು ಆರೋಪ ಮಾಡ್ತಿದೆ. ದಲಿತ ಸಮುದಾಯದ ಮೇಲೆ ಸುಳ್ಳು ಆರೋಪನ ಮಾಡ್ತಾ ಇದೆ ಸರ್. ಅದು ಅವರ ಪ್ರಾಪರ್ಟಿ ಅಂತ ಸುಳ್ಳು ಆರೋಪ ಮಾಡ್ತಿದೆ ಸರ್.
ನೋಡೋದಪ್ಪ ಈಗ ರೆಕಾರ್ಡ್ ಲ್ಯಾಂಡ್ ರೆಕಾರ್ಡ್ಸ್ ನೋಡ್ತಿದ್ರು ಲ್ಯಾಂಡ್ ರೆಕಾರ್ಡ್ನ ಕುರಿತು ವಕ್ಫ್ ಇದ್ರು ವಕ್ಫ್ ಆಗ್ತದೆ ಹಂಗಲ್ಲಪ್ಪ ಕೇಳಿ ಈಗ ಬಿಟ್ಬಿಟ್ಟು ಇದು ಒಂದು ದಿವಸ ಬಗೆಹರಂಗಿಲ್ಲ ಸುಮ್ಮನೆ ಈಗ ಅದನ್ನು ಸ್ಟ್ರೈಕ್ ಬಿಟ್ರೋ ಮಾಡಿ ನನಗೆ ಮಾತು ಕೇಳ್ರಿ ನಾನು ಸತ್ಯ ಹೇಳತ್ತೀನಿ ನಿಮ್ಗೆ ಏನು ನಾನು ಸತ್ಯ ಹೇಳ್ತೀನಿ ಅದನ್ನು ಬಗೆಹರ ಒಂದು ದಿವಸ 2 ದಿವಸ ಬಗೆಹರಂತದಲ್ಲ ಇದನ್ನ ಸರ್ಕಾರ ಒಂದು ಅತಿಕ್ರಮಣ ಇದ್ರೆ ಅದನ್ನು ತರಬೇಕು ವಕ್ಫ ಇದೆಲ್ಲ ಇದ್ರು ಕೂಡ ಅದು ನ್ಯಾಯ ಬಗೆಹರಿಬೇಕಾಗ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕು ಜಿಲ್ಲಾಧಿಕಾರಿಗಳದಾರ ರೆವಿನ್ಯೂ ಇಲಾಖೆಯಿಂದ ಎಲ್ಲ ನೋಡ್ತಾರದನ್ನ ಏನು ನೋಡಿ ಶಿಶಿ ಅದನ್ನು ಮಾಡಿಸಿ ನಾವು ಪ್ರಸ್ತಾವನೆ ಕಲಿಸುವಂತ ಮಾಡ್ತೀನಿ ಅಟ್ಯಾಕ್ ಒಂದು ಹೆಚ್ಚು ಮುಂದೆ ಹೋಗ್ತಾರಲ್ಲ ನಾವು ಬೇರೆ ಸಂಸ್ಥೆ ನಾವು ಎನ್ಒಸಿ ಕೊಡ್ತೀವಿ ನಾವು ರೈತರ ಇದೇನು ಮಾಡ್ಬೇಕು ನಾವು ರೈತರ ಮಾಡ್ತೀವಿ ಅಂತ ಮಾಡ್ತೀವಿ ಈಗ ಅದಕ್ಕೆ ಒಂದು ಕೆಲಸ ಮಾಡಿ ಇದು ಸುಮ್ಮನೆ ಈಗ ನೋಡಮ್ಮ ಇದು ಒಂದು ದಿವಸ ಬೈರಂಗ ಇದೊಂದು ಕನಿಷ್ಠ ಇವತ್ತು ನಾವು ಮೂವ್ಮೆಂಟ್ ಮಾಡಿದ್ರೆ ಕನಿಷ್ಠ ಪಕ್ಷ 6 ತಿಂಗಳು ತೋರುತ್ತೆ ಸರ್ಕಾರದ ರೆವಿನ್ಯೂ ಇಲಾಖೆಗೆ ಹೋಗಿ ಅದು ಮಾಡಿ ಎಲ್ಲ ಮಾಡ್ಬೇಕಂದ್ರೆ 6 ತಿಂಗಳು ತೋರು 6 ತಿಂಗಳು ಬಿಟ್ಟರೆ ಸುಮ್ಮನೆ ಬೇಡ ಅದನ್ನ ವಿಶ್ವಾಸ ಹೇಳ್ರಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸರ್ಕಾರ ಮಂಜೂರು ಮಾಡ್ತೀವಿ ಅಲ್ಲಿನೂ ಸರ್ಕಾರ ಹೇಳ್ತೀನಿ ರೆವಿನ್ಯೂ ಮಂತ್ರಿ ಕೂಡ ಹೇಳ್ತೀನಿ ಇಷ್ಟಕ್ಕೆ ಮುಗಿಸ್ಬಿಡ್ರಿ ದಲಿತರಿಗೆ ಭರವಸೆ ಕೊಟ್ಟ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ದಲಿತರಿಗೆ ಭರವಸೆ ಕೊಟ್ಟ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ದಲಿತರಿಗೆ ಭರವಸೆ ಕೊಟ್ಟಂತ ಎಂ.ಬಿ. ಪಾಟೀಲ್ ಸಾಹೇಬರಿಗೆ